ಅವಾಗಲೇ ಹೇಳಿದೆ ಮಳೆ ಬಂದಾಗ ಇವ್ರು ಹೋಗಲ್ಲ ಅಂತೇಳಿ. ಎಲ್ಲೋ ಹೋಗ್ಬಿಡ್ತೀವಿ, ನಾ ಪರಿಸ್ಥಿತಿಯನ್ನು ನೋಡಿ ಬರ್ತೀವಿ, ಅಲ್ಲೇನೋ ಸಮಸ್ಯೆ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು. ಈಗ ಬಿಬಿಎಂಪಿ ಕಂಟ್ರೋಲ್ ರೂಮಿಗೆ ಹೋಗ್ಬಿಟ್ಟಿದ್ದಾರೆ. ಈಗ ಬೆಂಗಳೂರಿನ ಮಳೆ ಹಾನಿ ಬಗ್ಗೆ ಸಿಎಂಗೆ ಬಿಬಿಎಂಪಿ ಮುಖ್ಯ ಆಯುಕ್ತರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಸಾಯಿ ಲೇಔಟ್ನ ಅನಾಹುತದ ಬಗ್ಗೆ ಸಿಎಂಗೆ ವಿವರಣೆ ಏನು ಗೊತ್ತಿಲ್ವಂತ ಹಿಂದೆ ಎಲ್ಲ ಆದಾಗ. ಬಿಬಿಎಂಪಿ ಕಂಟ್ರೋಲ್ ರೂಮ್ನಲ್ಲಿ ಸಿಎಂ ಮತ್ತು ಡಿಸಿಎಂ ಬೆಂಗಳೂರಿನ ಮಳೆ ಹಾನಿ ಬಗ್ಗೆ ಈಗ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಬ್ಯಾಕ್ ಸೈಡ್ ಇಂದ ಮಾಡಿ, ಬ್ಯಾಕ್ ಸೈಡ್ ಇಂದ ಮಾಡಿ. ಸೊ ಯು ಕ್ಯಾನ್ ಸಿ ಈಗ ದಯವಿಟ್ಟು ಬ್ಯಾಕ್ ಸೈಡ್ಗೆ ಹೋದ್ರೆ ಎಲ್ಲ ಕಾಣ್ತದೆ. ಅದರ್ವೈಸ್ ಮೇಲಿಂದನೂ ಕೂಡ ವ್ಯೂ ಮಾಡಬಹುದು. ಯು ಕ್ಯಾನ್ ಟೇಕ್ ಯು ಅಪ್. ನೋಡಿ, ಜಾಗಕ್ಕೆ ಹೋಗಲಾರದೆ ನೀವು ಸ್ಥಳೀಯವಾಗಿರುವಂಥ ಈ ರೀತಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ನಾನೇನೋ ಮಾಡಿಬಿಡ್ತೀನಿ ಅಂತಂದ್ರೆ ಅದು ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಒಂದು ಶೋ ಕೊಡ್ಬೋದು ಅಷ್ಟೇ, ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಬೋದು. ಅದನ್ನು ಈ ಥರ ಕೊಟ್ಟಾಗ ನಾವೇನೋ ಮಾಡ್ತಾ ಇದ್ದೀವಿ ಅಂತ ತೋರಿಸೋದು, ಅದು ಇದು ವರ್ಕ್ ಆಗಲ್ಲ. ಇದು ಹಿಂದೆಯೂ ಕೂಡ ಇದೇ ರೀತಿ ಆದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿರುವಂಥ ಶಾಸಕರು ಹೋಗ್ಬಿಟ್ಟು ಅವ್ರ ಹತ್ರ ಕೇಳ್ಕೊಂಡು ಬರ್ತಾರೆ, ಇಲ್ಲ ಇದಕ್ಕೆ ಶಾಶ್ವತವಾಗಿ ಪರಿಹಾರವನ್ನು ಕೊಡೋಣ ಅಂತ ಇದ್ರು. ಅವಾಗ ದುಡ್ಡು ಕೂಡ ಬಿಡುಗಡೆ ಆಯಿತು. ಏನಾಯ್ತದು? ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, ಸಾಯಿ ಲೇಔಟದು ಕೂಡ ಸೇರಿಕೊಂಡು ಹೇಳ್ತಾ ಇದ್ದೀನಿ. ಕೆಲವು ಏರಿಯಾಗಳಿಗೆಲ್ಲ ದುಡ್ಡು ಬಿಡುಗಡೆ ಆಯ್ತಲ್ಲ, ಅದರಲ್ಲಿ ಏನು ಮಾಡಿದ್ರಿ? ಶಾಶ್ವತವಾಗಿರುವಂಥ ಪರಿಹಾರವನ್ನು ಮಾಡ್ತೀವಿ ಅಂತಂದಾಗ ಆ ದುಡ್ಡೆಲ್ಲೋಯ್ತು. ಅದ್ರ ಬೆನ್ನತ್ತಬೇಕು, ಯಾರು ಕೂಡ ಅದನ್ನು ಕೇಳಲ್ಲ. ಅದೇ ಸಮಸ್ಯೆ ಆಗಿರೋದು. ಎಲ್ಲೋಯ್ತು ಆ ದುಡ್ಡು? ಈಗ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದಾರೆ, ಫೋಟೋದಲ್ಲಿ ತೋರಿಸ್ತಾರೆ, ಹಿಂಗಾಗಿದೆ ಹಿಂಗಾಗಿದೆ. ಹೌದಾ? ಅದೇನಿದೆ ನೋಡ್ರಪ್ಪ ಸರಿಪಡಿಸಿ ಅಂತ ಹೇಳ್ತಾರೆ, ಅಷ್ಟೇ, ಮುಗಿದೋಯ್ತು. ಬೆಳಗ್ಗೆ 4.5 ಅಡಿಗಿಂತ ಜಾಸ್ತಿ ಇತ್ತು ಸರ್. ಸುಮಾರು 2.5 ಅಡಿ ಅಷ್ಟು ಕಡಿಮೆ ಆಗಿದೆ ಸರ್. ಅಲ್ಲಿ ಮುಂದೆ ಹೆನ್ನೂರು ರಸ್ತೆನಲ್ಲಿ ಸ್ವಲ್ಪ ಲೆವೆಲ್ ಕಡಿಮೆ ಆದ್ರೆ ಇಲ್ಲಿ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಸರ್. ಅದರ್ವೈಸ್ ಸರ್ ನಮ್ದು ಎಲ್ಲಾ ಟೀಮ್ ಏನಿದೆ ಸರ್, ಅಲ್ಲಿ ಸಾಧಾರಣ ನಮ್ಮಲ್ಲಿ 6 ಬೋಟ್ಗಳು ಮತ್ತೆ SDRF ತಂಡ, ಸುಮಾರು ಒಂದು ನಮ್ಮ ಟ್ರ್ಯಾಕ್ಟರ್ಸ್ ಮತ್ತೆ ಎಲ್ಲ ಆಲ್ ದ ಇಂಜಿನಿಯರ್ಸ್ ತಂಡ ಎಲ್ಲ ಕೂಡ ಬೆಳೆ ಇಲ್ಲಿ ಕೂಡ ಇದೆ ಸರ್. ಲಾಸ್ಟ್ ಟೈಮ್ ಕೂಡ ಇದೆ ಸರ್. ಆದಾಗ ಅವ್ರಿಗೆ ಊಟ ತಿಂಡಿ ವಸತಿ ಸರ್, ಈ ಸತಿ ಕೂಡ ವಸತಿ ಮಾಡಿದೀವಿ ಸರ್. ಬಟ್ ಮೆಜಾರಿಟಿ ಆಫ್ ಪೀಪಲ್ ನೋಡಿ ಸರ್ ಅಲ್ಲಿ. ಸೊ ಅಲ್ಲಿ ಸ್ಥಳೀಯವಾಗಿ ಏನಾಗಿದೆ ಏನಿಲ್ಲ ಅನ್ನುವಂಥದ್ದನ್ನು ಅಗ್ನಿಶಾಮಕ ದಳದಿಂದಲೂ ಕೂಡ ಪಡ್ಕೊಳ್ತಾ ಇದ್ದಾರೆ, SDRF ಇಂದನೂ ಪಡ್ಕೊಳ್ತಾ ಇದ್ದಾರೆ, ಎಲ್ಲರಿಂದಲೂ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಅದು ಕೇಳಿಸ್ಕೊಂಡು ಬರ್ತಾರೆ. ಅಲ್ಲಿಂದ ಏನು ಸಮಸ್ಯೆ ಬಗೆಹರಿಯುವಂಥದ್ದಿಲ್ಲ. ಇದು ಸಮಸ್ಯೆ ಬಗೆಹರಿಬೇಕಾಗೋದಾಗಿದ್ರೆ ಅವಾಗಲೇ ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಹಿಂದೆ ಮಳೆ ಆಗಿಲ್ವಾ ಈ ರೀತಿಯಾಗಿ? ಹಿಂದೆ ಆ ರೀತಿಯಾಗಿ ಸಮಸ್ಯೆ ಆಗಿಲ್ವಾ ಈ ಏರಿಯಾಗಳಲ್ಲಿ?